ಮೇಲೆ ಭಾರಿ ಕಂಪ್ಲೇಂಟ್ ಇದೆ. ಯಾಕೆ ಪ್ಲಾಸ್ಟಿಕ್ ಕವರ್ ಯಾಕೆ ಉಪಯೋಗಿಸ್ತಿದ್ದೀರಾ? ಇಡ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬಾರ್ದು ಅಂತ ಹೇಳಿದೀವಲ್ಲ. ಇದು ಕಲರ್ ಯಾಕೆ ಕೊಟ್ಟಿದ್ಯಪ್ಪ? ಯೂಸ್ ಮಾಡದೆ ಇರ್ತಿಕ್ಕೆ ಯಾಕೆ ಮಡಗಿದ್ಯಾ? ರಾಜ್ಕುಮಾರ್ ಅಡುಗೆ ಮೇಲೆ ಇನ್ನೆಷ್ಟಿದೆ ಕಲರ್? ಯಾರು ಓನರ್ ಯಾರು? ನೋಡಿ ಇದೊಂದು ಡಬ್ಬ. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಏನು ಇಲ್ವಲ್ಲ ಇದಕ್ಕೆ, ಯಾಕೆ? ಆಯ್ತು ಕೊಡಪ್ಪ, ಪೆನಾಲ್ಟಿ ಕೊಡಪ್ಪ. ಎಲ್ಲಿ ತಯಾರಿಸೋದು? ನೀವೇ ತಯಾರಿಸೋದು? ಎಲ್ಲಿ ನಿಮ್ದೇನಾ? ಯಾಕೆ ಇದು ನಂಬರ್ ಹಾಕಕ್ ಬರಲ್ವಾ ನಿಮ್ಗೆ? ಫುಡ್ ಸೇಫ್ಟಿ ಲೈಸೆನ್ಸ್ ತಗೊಂಡಿರ್ತೀರ, ನಂಬರ್ ಹಾಕಿ ಡೇಟ್ ಎಕ್ಸ್ಪೈರಿ ಅದನ್ನೆಲ್ಲ ಬರೆಯಕ್ ಆಗಲ್ವಾ? ಇನ್ನು 2 ದಿನ ಟೈಮ್ ಕೊಡ್ತೀವಿ. 2 ದಿನದಲ್ಲಿ ಇದಕ್ಕೆಲ್ಲ ಲೇಬಲ್ ಹಾಕಿ ಇದ್ ಮಾಡ್ಲಿಲ್ಲ ಅಂದ್ರೆ ಇದನ್ನೆಲ್ಲ ಸೀಸ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಬೀಗ ಹಾಕ್ತೀವಿ. ಯಾವಾಗ ಮಾಡಿರೋದು ಎಷ್ಟು ದಿನ ಉಪಯೋಗಿಸೋದು ಅದು ಹಾಕೋಬೇಕು ಅಷ್ಟೇ. ನಂಬರ್ ಇದು ಮಾತ್ರ ಹಾಕೊಂಡು ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು, ಆಮೇಲೆ ನಿಮ್ದು ಇದು ಲೇಸನ್ ನಂಬರ್ ಇದು ಹಾಕ್ಬಿಟ್ಟು ಇದೇ ತರ ಇತ್ತು ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಇದನ್ನೆಲ್ಲ ಸೀಸ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀನಿ. ಲೈಸೆನ್ಸ್ ಕೊಡಿಯಪ್ಪ, ಇಲ್ಲ ಅಂದ್ರೆ ನಾನು ಇದು ಮಾಡ್ತೀನಿ. ಲೈಸೆನ್ಸ್ ಕೊಡಿ. ಒಂದಕ್ಕೂ ಹಾಕಿಲ್ಲ. ಮೇಲೆ ಭಾರಿ ಕಂಪ್ಲೇಂಟ್ ಇದೆ. ಯಾಕೆ ಪ್ಲಾಸ್ಟಿಕ್ ಕವರ್ ಯಾಕೆ ಉಪಯೋಗಿಸ್ತಿದ್ದೀರಾ? ಇಡ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬಾರ್ದು ಅಂತ ಹೇಳಿದೀವಲ್ಲ. ಎಲ್ಲಿ ಇಡ್ಲಿ ಇದು ಮಾಡೋದಲ್ಲಿ ಇದೆಲ್ಲಿದೆ? ತಟ್ಟೆಗಳಲ್ಲಿ ಕೊಟ್ಟಿದ್ದೀರಾ? ಪ್ಲಾಸ್ಟಿಕ್ ಕವರ್ ಯಾಕೆ ಹಾಕಿದ್ದೀರ? ಅಲ್ಲಿ ಪ್ಲಾಸ್ಟಿಕ್ ಕವರ್ ಯಾಕೆ ಹಾಕಿದ್ದೀರ? ಈಗ ನಾ ಪೆನಾಲ್ಟಿ ಹಾಕ್ತೀನಿ, ಕೊಡ್ರಿಲ್ಲ. ಇದು ಯಾಕೆ ಇದನ್ನ ಯಾಕೆ ಹಾಕ್ತೀರ? ಬಟ್ಟೆ ಎಲ್ಲಿದೆ? ಬಟ್ಟೆ ನೋಡಿ, ಬಟ್ಟೆ ಕೊಡಿ. ಬಟ್ಟೆ ಇಲ್ಲ ಅಂದ್ರೆ ನಾನು ಈಗ ಇದೇನೆ ನಾನು ಆಧಾರವಾಗಿ ಇಟ್ಕೊಂಡು ನಾನು ಪೆನಾಲ್ಟಿ ಹಾಕ್ತೀನಿ. ಬಟ್ಟೆ ಅಲ್ಲಿ ಮಡಿಕೊಳ್ಳೋದಲ್ಲ ನೀವು. ಬುಕ್ ಕೊಡಪ್ಪ. ಪೆನಾಲ್ಟಿ ಇದು ನೀವು ಅಲ್ಲಿ ಮಡಿಕೊಂಡು ಇದು ಮಾಡೋದಲ್ಲಿ ನೀವು ಅಲ್ಲಿ ಮಡಿಕೊಳ್ಳೋದಲ್ಲ. ಯೂಸ್ ಮಾಡಿಲ್ಲ ಅಂತ